ಹುಬ್ಬಳ್ಳಿ ಧಾರವಾಡ ಮಹಾನಗರ ಪಾಲಿಕೆಯು ನಗರದ ಸ್ವಚ್ಛತೆಗೆ ಹೆಚ್ಚಿನ ಆದ್ಯತೆ ನೀಡುತ್ತಿದೆ. ಆದರೆ ನಾಗರಿಕರು ಸಂಪೂರ್ಣವಾಗಿ ಸಹಕರಿಸಿದಾಗ ಮಾತ್ರ ಧಾರವಾಡವನ್ನು ಒಂದು ಮಾದರಿ ಸ್ವಚ್ಛ ನಗರವನ್ನಾಗಿ ಮಾಡಲು ಸಾಧ್ಯ ಎಂದು ಎಚ್ಡಿಎಂಸಿ ಪರಿಸರ ಅಭಿಯಂತರರಾದ ನಯನ ಕೆಎಸ್ ತಿಳಿಸಿದರು. ನಗರದ ಸಾಧನಕೆರೆಯ ಬೇಂದ್ರೆ ಭವನದಲ್ಲಿ ಆಯೋಜಿಸಲಾಗಿದ್ದ ಧಾರವಾಡ ಜಿಲ್ಲಾ ಅಭಿಯಾನ ಪರಿಸರ ಸಮಿತಿಯ 8ನೇ ವರ್ಷದ ವರ್ಷಾಚರಣೆ ಹಾಗೂ ಮಹಿಳಾ ದಿನಾಚರಣೆಯ ವಿಶೇಷ ಸಮಾರಂಭದಲ್ಲಿ ಮುಖ್ಯ ಅತಿಥಿಗಳಾಗಿ ಪಾಲ್ಗೊಂಡು ಮಾತನಾಡಿದರು. ಪರಿಸರ ಸಂರಕ್ಷಣೆ ಮತ್ತು ಸ್ವಚ್ಛತೆಯ ಕುರಿತು ಜಾಗೃತಿ ಮೂಡಿಸುತ್ತಿರುವ ಕರ್ನಾಟಕ ಸರ್ಕಾರದ ಕಿತ್ತೂರು ರಾಣಿ ಚೆನ್ನಮ್ಮ ರಾಜ್ಯ ಪ್ರಶಸ್ತಿ ಪುರಸ್ಕೃತ ಸಂಸ್ಥೆಯಾದ ಧಾರವಾಡ ಜಿಲ್ಲಾ ಅಭಿಯಾನ ಪರಿಸರ ಸಮಿತಿ ಅಧ್ಯಕ್ಷರಾದ ಜಯಶ್ರೀ ಗೌಳಿಯವರ ಅವರ ಕಾರ್ಯವನ್ನ ಮುಕ್ತ ಕಂಠದಿಂದ ಶ್ಲಾಘಿಸಿದರು. ಕ್ವಾಲಿಟಿ ನಮಗೆ ಇನ್ನೂ ಗೊಬ್ಬರ ಬೇಕು ಅಂದ್ರೆ ಇಲ್ಲಿ ಮೇಡಮ್ ಏನು ನಿಮಗೆ ಪ್ರತಿ ಸಲ ಹೇಳ್ತಾರಲ್ಲ ಕಸ ವಿಂಗಡಣೆ ಅಂತ ಹೇಳಿ ಹಸಿ ಕಸ ಒಣ ಕಸ ನಮ್ಗೆ ಸೆಪರೇಟ್ ಬೇಕು ಅನ್ನೋದು ಇದೇ ಕಾರಣಕ್ಕೋಸ್ಕರ. ಒಂದು ಅಲ್ಲಿ ಗೊಬ್ಬರದ ಕ್ವಾಲಿಟಿ ನಮಗೆ ಚೆನ್ನಾಗಿ ಸಿಗುತ್ತೆ. ಇನ್ನೊಂದು ಮಿಕ್ಸ್ಡ್ ವೇಸ್ಟ್ ಇದ್ದಾಗ ಆ ಗೊಬ್ಬರದಲ್ಲಿ ಬೇಡದೇ ಇರುವಂತ ಅಂಶಗಳು ಸೇರ್ಕೊಳ್ಳುತ್ತೆ, ಅದಾಗಬಾರ್ದು. ಇನ್ನೊಂದು ನಮ್ಮ ಪೌರ ಕಾರ್ಮಿಕರಿಗಾಗ್ಲಿ ನಮ್ಮ ಮಷೀನ್ಸ್ಗಾಗ್ಲಿ ನಾವು ಎಷ್ಟು ಕೆಲಸ ಹೆಚ್ಚಿಗೆ ಕೊಡ್ತೀವಿ ಸೆಗ್ರಿಗೇಷನ್ ಮಾಡದೇ ಇರುವಂತ ಕಸ ಕೊಟ್ಟು ಅವಾಗ ಉಲ್ಟಾ ನಮಗೆ ಬರುತ್ತೆ. ಹೇಗೆ ಅಂದ್ರೆ ಟ್ಯಾಕ್ಸ್ ಇನ್ನೂ ಹೆಚ್ಚಿಗೆ ಕೊಡ್ಬೇಕಾಗುತ್ತೆ, ಖರ್ಚು ಜಾಸ್ತಿ ಆಗುತ್ತಾ. ಸೊ ಇವೆಲ್ಲ ಅವಾಯ್ಡ್ ಮಾಡ್ಬೇಕು ಅಂದ್ರೆ ನಮಗೆ ಮೂಲದಲ್ಲೇ ಕಸ ವಿಂಗಡಣೆ ಮಾಡಿ ಕೊಡ್ಬೇಕಾಗುತ್ತೆ. ಜೊತೆಗೆ ಇದು ಆಬ್ವಿಯಸ್ಲಿ ನಮ್ಮ ಪರಿಸರಕ್ಕೂ ತುಂಬಾನೇ ಹೆಲ್ಪ್ ಆಗುತ್ತೆ. ಓಕೆ, ಸೊ ಇದು ನಾವು ಹಸಿ ಕಸ ಒಂದು ಭಾಗ ಹೇಳಿದೆ. ಇನ್ನೊಂದು ಒಣ ಕಸಕ್ಕೆ ಸಂಬಂಧಪಟ್ಟಂತೆ ಈಗ ನಮ್ಮಲ್ಲಿ ನಮ್ಮ ಎಂಟೈರ್ ಹುಬ್ಬಳ್ಳಿ ಧಾರವಾಡದಲ್ಲಿ ಅರೌಂಡ್ 1200 ರ್ಯಾಕ್ ಪಿಕರ್ಸ್ ಇದ್ದಾರೆ. ಅದು ಚಿನ್ನಿ ಆಗುತ್ತೆ ಮೊದಲು ನಾವು ಅಂತಿದ್ರಲ್ಲ, ಅವ್ರನ್ನ ನಾವು ಈಗ ಚಾನಲೈಸ್ ಮಾಡಿದ್ವಿ. ಅಷ್ಟು ಜನನ ಸರ್ವೆ ಮಾಡಿದ್ದೀವಿ. ಅವರು ಇನ್ಫಾರ್ಮಲ್ ಸೆಕ್ಟರ್ ಆಗ್ತಾರೆ, ಅಂದ್ರೆ ಅಧಿಕೃತ ಅಲ್ಲದೆ ಹೋದ್ರು ಅವರು ಒಂದು ಭಾಗನೇ ನಮ್ಮ ವೇಸ್ಟ್ ಮ್ಯಾನೇಜ್ಮೆಂಟ್. ಪ್ರಾಸ್ತಾವಿಕವಾಗಿ ಮಾತನಾಡಿದ ಜಯಶ್ರೀ ಗೌಳಿಯವರ ಸಂಸ್ಥೆಯು ನಡೆದು ಬಂದ ಹಾದಿ ಮತ್ತು ಸ್ವಚ್ಛ ನಗರ ನಿರ್ಮಾಣದಲ್ಲಿ ನಾಗರಿಕರ ಕರ್ತವ್ಯಗಳ ಬಗ್ಗೆ ಬೆಳಕು ಚೆಲ್ಲಿದರು. ಅವರನ್ನ ಗುರುತಿಸೋದು ಹೇಗಂದ್ರೆ ಅವರ ಕೆಲಸದ ಮೂಲಕ ಅವರ ಗುರುತಿಸಿ ಒಂದು ಪ್ರೋತ್ಸಾಹ ಮಾಡ್ತಾರಲ್ಲ, ಅದು ತುಂಬಾ ಖುಷಿ ಇದೆ. ಇನ್ನೂ ನೆನಪಿದೆ, 2 ವರ್ಷ ಆಯ್ತು, ಅದಿನ್ನೂ ನನಗೆ ನೆನಪಿದೆ. ಯಾಕಂದ್ರೆ ನಮ್ಮನ್ನು ಗುರುತಿಸೋರು ಬೇಕಾಗಿದ್ದಾರೆ. ಅವಕಾಶಗಳು, ಸನ್ಮಾನ, ಪ್ರಶಸ್ತಿಗಳು ಬರುತ್ತೆ ಹೋಗುತ್ತೆ, ಬಟ್ ಅವಕಾಶಗಳು ಬೇಕಾಗ್ಯಾವ. ನನಗಂತೂ ನನ್ನ ಮಟ್ಟದಲ್ಲಿ ನಾನು ಹೇಳೋದಾದ್ರೆ ಇಲಾಖೆಯವರು ಇಲ್ಲೇ ಇದ್ದಾರೆ, ಹೆಚ್ಚಿನ ಒಂದು ಅವಕಾಶಗಳು ಸಿಗಲಿ ಅಂತ ನಾನು ತಿಳ್ಕೊತೀನಿ. ಈಗ ನಮ್ಮ ಪ್ರತಿ ವರ್ಷದಂತೆ ನಮ್ಮ ಕಾರ್ಯಕ್ರಮದ ಮುಖ್ಯ ಆಕರ್ಷಣೆ ಯಾವಾಗಲೂ ನಾವು ಪೌರ ಕಾರ್ಮಿಕರಾಗಿ ಶ್ರಮಿಕ ಮಹಿಳೆಯರನ್ನ ಕರೆದು ನಾವಿಲ್ಲಿ ಸನ್ಮಾನ ಮಾಡ್ತೀವಿ ಪ್ರತಿ ವರ್ಷ ಮಹಿಳಾ ದಿನಾಚರಣೆಗೆ. ಆ ನಿಮಿತ್ತ ಇವತ್ತು ಹೋಳಿಕೆರೆಯಲ್ಲಿ ತ್ಯಾಜ್ಯ ವಿಂಗಡಣೆ, ಈ ಎಲ್ಲ ಕಸಗಳನ್ನ ಹೋಗಿ ಡಂಪ್ ಮಾಡ್ತಾರೆ. ಆ ಡಂಪ್ ಮಾಡಿದ್ದನ್ನೇ ಮತ್ತೆ ಆರಿಸ್ತಾರೆ, ಸಪರೇಟ್ ಮಾಡ್ತಾರೆ. ಹೇಗ್ ಮಾಡ್ತಿರ್ಬೋದು ಅಂದ್ರೆ ಒಂದು ವಿಚಾರ ಮಾಡಿರ್ತಾರೆ, ಹಂಗೆ ಒಂದು ಕಲ್ಪನೆಗೆ ಆ ಒಂದು ಕೆಟ್ಟ ಪರಿಸ್ಥಿತಿಯಲ್ಲಿ ಅವರೆಲ್ಲ ಕೆಲಸ ಮಾಡ್ತಿರ್ತಾರೆ. ಸೊ ಅವರಿಗೆ ಒಂದು ಪ್ರೋತ್ಸಾಹ ಕೊಡ್ಬೇಕು. ನಾವು ಮಾನವೀಯ ಮೌಲ್ಯಗಳನ್ನ ಎತ್ತಿ ಹಿಡಿಯುವಂತ ಕೆಲಸ ನೀವೆಲ್ಲ ನಿಮ್ಮ ಮಂಡಳಗಳಿಂದ ಮಾಡ್ಬೇಕು. ನಿಮ್ಮ ಏರಿಯಾದಲ್ಲೇ ಇದ್ದಾರೆ ಪೌರ ಕಾರ್ಮಿಕರು ಇರ್ತಾರಲ್ವ, ಅವ್ರನ್ನೆಲ್ಲ ಕರೆದು ಈ ತರ ವರ್ಷಕ್ಕೊಮ್ಮೆ ಒಂಥರ ಕಾರ್ಯಕ್ರಮಗಳು ಮಾಡಿ. ಯಾಕಂದ್ರೆ ಮಹಿಳಾ ಕಾರ್ಮಿಕರು ಇರ್ತಾರೆ, ಪೌರ ಕಾರ್ಮಿಕರು ಇರ್ತಾರೆ. ಯಾಕಂದ್ರೆ ಅವ್ರ ಜೊತೆ ಅವ್ರಿದ್ರೆ ನಾವು ಅನ್ನೋದು ಆಗೈತಿ. ಈಗ ನಮ್ಮಿಂದ ಎಲ್ಲ ಅಲ್ಲ, ಈಗ ಅವ್ರಿದ್ರೆ ನಾವು, ಹೌದಾ? ಸೊ ಇದನ್ನ ನಾವು ಅರ್ತ್ಕೋಬೇಕಾಗಿದೆ. ಆ ನಿಟ್ಟಿನಲ್ಲಿ ಇವತ್ತು ಹೆಣ್ಮಕ್ಳು. ಇನ್ನು ಮಹಿಳಾ ಶ್ರಮಿಕರಿಗೆ ಗೌರವ ಹಾಗೂ ಸ್ಪರ್ಧೆಗಳು. ಸ್ವಚ್ಛ ಸುಂದರ ಕಸ ಮುಕ್ತ ಬಡಾವಣೆಗಳ ನಿರ್ಮಾಣದಲ್ಲಿ ಸ್ಥಳೀಯ ನಿವಾಸಿಗಳ ಪಾತ್ರ ಎಂಬ ವಿಷಯದ ಕುರಿತು ವಿವಿಧ ಮಹಿಳಾ ಮಂಡಳಿಗಳು ಕಿರು ನಾಟಕ ಸ್ಪರ್ಧೆಯನ್ನು ಆಯೋಜಿಸಲಾಗಿತ್ತು. ಈ ಸ್ಪರ್ಧೆಯ ವಿಜೇತರಿಗೆ ಬಹುಮಾನ ವಿತರಿಸಲಾಯಿತು. ಅಷ್ಟೇ ಅಲ್ಲದೆ ಸಮಾಜದ ಸ್ವಚ್ಛತೆಗಾಗಿ ಹಗಲಿರುಳು ಶ್ರಮಿಸುತ್ತಿರುವಂತಹ ಕೋಳಿಕೆರೆ ಬಡಾವಣೆಯ ಮಹಿಳಾ ಶ್ರಮಿಕರಾದ ಸುನಿತಾ ಗೋಸಾವಿ, ನಿಖಿತಾ ಗೋಸಾವಿ, ಮಾಲಾಬಾಯಿ ಗೋಸಾವಿ ಸೇರಿದಂತೆ ಹಲವರನ್ನ ಸನ್ಮಾನಿಸಲಾಯಿತು. ಕಾರ್ಯಕ್ರಮವನ್ನು ಉದ್ಘಾಟಿಸಿದ ರಾಯಪುರದ ಎಎಚ್ಪಿ ಗಾರ್ಮೆಂಟ್ಸ್ನ ಎಜಿಎಂ ಪಾಸ್ಕಲ್ ಲೋಪೇಜ್ ಅಲೆಕ್ಸ್ ಮಾತನಾಡಿ, ಕಷ್ಟದಲ್ಲಿರುವಂತಹ ಮಹಿಳೆಯರು ಸ್ವಾವಲಂಬಿಗಳಾಗಿ ಬದುಕಿದಾಗ ಮಾತ್ರ ಉತ್ತಮ ಸಮಾಜ ನಿರ್ಮಾಣ ಸಾಧ್ಯ ಎಂದು ಕರೆ ನೀಡಿದರು. ಧಾರವಾಡ ನ್ಯೂಸ್ ಸಂಪಾದಕರಾದಂಥ ಬಸವರಾಜ್ ಆನೆಗುಂದಿ ಮಾತನಾಡಿ, ಸ್ವಚ್ಛ ನಗರದ ಕನಸು ಮಹಿಳೆಯರಿಂದ ಮಾತ್ರ ನನಸಾಗಲು ಸಾಧ್ಯ ಎಂದರು. ಮನೆಯಲ್ಲಿರುವಂತಹ ಸುತ್ತಮುತ್ತಲ ಪರಿಸರವನ್ನು ಕ್ಲೀನ್ ಮಾಡ್ತೀವಿ. ಅದನ್ನ ಕ್ಲೀನ್ ಮಾಡಿದ ಮೇಲೆ ಮೊದಲು ಏನ್ ಮಾಡ್ತಿದ್ರು, ಬಹಳ ಕಷ್ಟ ಇತ್ತು. ಕಾರ್ಪೊರೇಷನ್ ಗಾಡಿ ಬರಲಿಲ್ಲ ಅಂದ್ರೆ
ನಮ್ಮ ಪಕ್ಕದ ಮನೆಯವರು ಈ ಕಡೆ ಸಲ್ಲಿಸಿದ್ರು, ಈ ಕಡೆ ಆ ಕಡೆ ಸಲ್ಲಿಸಿದ್ರು, ದಿನ ಗಲಾಟೆ ಜಗಳಾಗ್ತಿದ್ರು. ಆದ್ರೆ ಇವತ್ತು ಮಹಾನಗರ ಪಾಲಿಕೆ ಅದಕ್ಕೆ ಒಂದು ವಿರಾಮವನ್ನು ನೀಡಿದೆ ಅಂತ ಹೇಳಿ ನಾನು ಹೆಮ್ಮೆಯಿಂದ ಹೇಳಿಕ್ಕೆ ಇಷ್ಟಪಡ್ತೇನೆ. ಯಾಕಂದ್ರೆ ಇವತ್ತು ನೀವು ಬೆಳಗ್ಗೆ ಎದ್ದು ಕೂಡ ಕಸ ಬಗ್ಗಿನ ಹಾಕಿಟ್ಟು ಕೂಡ ಕಾರ್ಪೊರೇಷನ್ ಬರ್ತಾರ ಒಯ್ತಾರ. ಆದ್ರೆ ಅದನ್ನ ಹೋದ್ಮೇಲೆ ಅದನ್ನ ತಗೊಂಡು ಹೋಗಿ ಅದನ್ನ ಡಂಪ್ ಮಾಡಿ ಅಲ್ಲಿ ವಿಲೇವಾರಿ ಆಗ್ಬೇಕಾದ್ರೆ ತುಂಬಾ ಕಷ್ಟ ಇರ್ತದೆ ಅಲ್ಲಿ ಪರಿಸ್ಥಿತಿಯನ್ನ. ಈ ಮೇಡಮ್ ಅವ್ರು ಇಲ್ಲಿ ಕಾರ್ಪೊರೇಷನ್ ಅವ್ರು ಇಬ್ಬರು ಮೇಡಮ್ ಬಂದಿದ್ದಾರೆ. ನಾನು ಸುಮಾರು ವರ್ಷದಿಂದ ಅವ್ರು ನೋಡ್ತಾ ಇದ್ದೇನೆ ಅಲ್ಲಿ ಏನ್ ಕಷ್ಟ ಪಡ್ತಾರೆ ಅಂತ. ನಮಗೂ ಕೂಡ ಅಲ್ಲಿ ಆ ಸ್ಥಳಗಳಿಗೆ ಅನೇಕ ಬಾರಿ ಕರ್ಕೊಂಡು ಹೋಗಿದ್ದಾರೆ. ಆದ್ರೆ ನಾವು ಹೋಗಿ ನಿಲ್ಲಿಕ್ಕಾಗಲ್ಲ. ಒಂದಿನ ನಾವು ಒಂದು ಸಲ ಸುದ್ದಿ ಮಾಡ್ಲಿಕ್ಕೆ ಹೋದಾಗ ನಿಲ್ಲಿಕ್ಕಾಗಲ್ಲ. ಆದ್ರೆ ಈ ಮಹಿಳಾ ಸಿಬ್ಬಂದಿಗಳು ಇಬ್ಬರು ಮೇಡಮ್ ಅವರು ಪರಿಸರ ಸಂರಕ್ಷಣೆಗಾಗಿ ಮಹಾನಗರದ ಸ್ವಚ್ಛತೆಗಾಗಿ ಉತ್ತಮವಾದ ಕೆಲಸವನ್ನು ಮಾಡ್ತಾ ಇದ್ದಾರೆ. ಅದಕ್ಕೆ ನನ್ನ ಪರವಾಗಿ ನಿಮ್ಮೆಲ್ಲರ ಪರವಾಗಿ ಅಭಿನಂದನೆ ಸಲ್ಲಿಸ್ತೇನೆ. ಅವರೊಂದು ದೂರ ಮೇಡಮ್ ಅವರು ಈಗಾಗಲೇ ಗೆಸ್ಟ್ ಕಳಿಸಿದ್ರು ಒಬ್ಬರು ಸರ್ ಪಾರ್ಸ್ಕರ್ ಸರ್ ಅಂತೇಳಿ ಒಳ್ಳೆ ವ್ಯಕ್ತಿ. ನಮ್ಮ ಧಾರವಾಡದ ಅನೇಕ ಶಾಲೆಗಳಿಗೆ ಅನುದಾನವನ್ನ ಕೊಟ್ಟಿದ್ದಾರೆ. ಬರೀ ಅನುದಾನ ಕೊಟ್ಟು ಸುಮ್ಮನೆ ಕೂತಿರುವುದಿಲ್ಲ ಅವರು. ಅನುದಾನವನ್ನ ಸದ್ಬಳಕೆ ಆಗಿದೆ ಇಲ್ಲ ಅಂತ ನೋಡ್ತಾರೆ, ಪ್ರತಿನಿತ್ಯ ನೋಡ್ತಾರೆ. ಇವತ್ತು ಧಾರವಾಡ ಎತ್ತಿನಗುಡದಲ್ಲಿ ಒಂದು ಉತ್ತಮ ಶಾಲೆಯನ್ನ ನಿರ್ಮಾಣ ಮಾಡಿದ್ದಾರೆ. ಆ ಶಾಲೆ ನಾನು ಆ ಶಾಲೆಯ ವಿದ್ಯಾರ್ಥಿ ಬಂದರು. ಆ ಶಾಲೆ ಯಾವ ರೀತಿ ಇತ್ತು ಅಂತ ನಮ್ಗೆ ಗೊತ್ತಿದೆ. ಬಟ್ ಇವತ್ತು ಆ ಶಾಲೆ ಖಾಸಗಿ ಶಾಲೆಗಳಿಗಿಂತ ವಿಭಿನ್ನವಾಗಿ ಅಭಿವೃದ್ಧಿ ಆಗಿದೆ. ಅಂತಹ ಅಧಿಕಾರಿಗಳ ಅಂತ ಸವಲತ್ತುಗಳನ್ನ ನೀವು ಕೂಡ ನಿಮ್ಮ ಸಮಿತಿಗೆ ಪಡೆದುಕೊಡ್ರಿ. ನಾನು ನಿಮ್ಮ ಜೊತೆ ಯಾವಾಗಲೂ ಇರ್ತೇನೆ. ಯಾಕಂದ್ರೆ ನಾನು ನೀವು ಏನೇ ಸುದ್ದಿ ಮಾಡಿದ್ರು, ಎಲ್ಲೇ ಕಾರ್ಯಕ್ರಮ ಮಾಡಿದ್ರು ನಾವು ಸುದ್ದಿ ಮಾಡ್ತೇವೆ. ಆದ್ರೆ ನಿಮ್ಗೆ ಏನಾದ್ರು ಮಾರ್ಗದರ್ಶನ ಬೇಕಾದ್ರೂ ಕೂಡ ಖಂಡಿತ ಮಾಡ್ತೀವಿ ಅಂತ ಹೇಳಿ ಇಷ್ಟಪಡ್ತೀನಿ. ಜಯಶ್ರೀ ಮೇಡಮ್ ಅವ್ರ ಬಗ್ಗೆ ಹೇಳ್ಬೇಕಂದ್ರೆ ಅವರು ಅನೇಕ ಪ್ರಶಸ್ತಿಗಳನ್ನ ಪಡ್ಕೊಂಡಾರ. ಅವ್ರು ಒಂದ್ ದಿವಸ ಗಂಗಾಧರ ಹತ್ರ ಸಿಕ್ಕಿದ್ರು. ಅನೇಕ ಬ್ಯಾಗ್ಗಳನ್ನ ಕೆಲವೊಂದು ವಸ್ತುಗಳನ್ನ ಹಿಡ್ಕೊಂಡು ಬಂದಿದ್ರು. ಮೇಡಮ್ ಏನ್ರಿ ಇದೆಲ್ಲ ಅಂತ ಅಂದಾಗ ನನಗೆ ತೋರಿಸಿದ್ರು. ಒಂದು ಪೇಪರ್ ಇಂದ ಒಂದು ಟ್ರೇ ಮಾಡಿದ್ರು. ಆ ಟ್ರೇನ ತೋರಿಸಿದ್ರು. ನೋಡ್ರಿ ಸರ, ಪೇಪರ್ ನ್ಯೂಸ್ ಪೇಪರ್ ವೇಸ್ಟ್ ಮಾಡಿ ಹೋಗಿದ್ದೀವಿ ನಾವು. ಆದ್ರೆ ಇದರಿಂದ ಏನೆಲ್ಲ ಮಾಡಬಹುದು ಅಂತ ಅನೇಕ ಬ್ಯಾಗ್ಗಳು ಮಾಡ್ಕೊಂಡು ಬಂದಿದ್ರು. ಅವಾಗ ನನಗನ್ನಿಸ್ತು ಮೇಡಮ್ ಅವ್ರು ಒಂದು ಒಳ್ಳೆ ಕೆಲಸ ಮಾಡಕತ್ತಾರ. ಮೇಡಮ್ ನಾವು ನಿಮ್ ಜೊತೆ ಇರ್ತೀವಿ, ನಿಮ್ದು ಏನೇ ಸುದ್ದಿ ಇದ್ರು ನಮ್ಗೆ ಹೇಳ್ರಿ, ನಾವು ಸುದ್ದಿ ಮಾಡ್ತೀವಿ. ನನಗೆ ಮೇಡಮ್ ಒಂದು ಫೋಟೋ ಒಂದು ಸುದ್ದಿ ಹಾಕಿರ್ತಾರೆ. ನಾನು ಇಮಿಡಿಯೇಟ್ ನನಗೆ ಯಾವ ಪತ್ರಿಕೆಗಳು ಪರಿಚಯ ಅವ್ರಿಗೆ ಕಳಿಸ್ತೀನಿ. ನನ್ನ ಟಿವಿ ಮತ್ತು ನನ್ನ ಪತ್ರಿಕೆಗೂ ಕಳಿಸ್ತೀನಿ. ಆ ಪತ್ರಿಕೆ ಸುದ್ದಿ ಬಂದಾಗ ನಮಗೂ ಖುಷಿ ಅನಿಸ್ತದೆ. ಧಾರವಾಡದಲ್ಲಿ ಇಂಥ ಒಂದು ಸಂಸ್ಥೆ ಉತ್ತಮವಾದ ಕೆಲಸವನ್ನ ಮಾಡ್ತಾ ಇದೆಯಲ್ಲ ಅಂತ ಹೆಮ್ಮೆ ಅನಿಸ್ತದೆ. ಆ ನಿಟ್ಟಿನಲ್ಲಿ ನೀವು ಕೂಡ ಕಾರ್ಯಮುಖರಾಗ್ರಿ. ಯಾಕಂದ್ರೆ ಇವತ್ತು ನಾನು ಹಳ್ಳಿಗಳೆಲ್ಲ ಹೋಗ್ಬೇಕು. ಅಲ್ಲಿ ಹೆಣ್ಮಕ್ಳೇ ಅವರೇ ಗಾಡಿ ಹೊಡ್ಕೊಂಡ್ ಬರ್ತಾರೆ, ಅವರೇ ಕಸ ತುಂಬ್ಕೊತಾರೆ, ಅವರೇ ವಿಲೇವಾರಿ ಮಾಡ್ತಾರೆ. ನಿಜವಾಗ್ಲೂ ಖುಷಿ ಅನಿಸ್ತದೆ. ನಾನು ಒಂದ್ ಯಾವ್ದೋ ಕಡ್ಕೋಡ ಅಂತ ಹಳ್ಳಿ ಹೋಗಿದ್ದೆ. ಆ ಹುಡುಗಿ ಬಂದಕ್ಕೆ ಅಂಕಲ್ ನಿಮ್ದು ಕಾರ್ ಚಾವಿ ಕೊಡಿ, ಸ್ವಲ್ಪ ಕಾರ್ ಹೊಡಿಬೇಕು ಅಂತ. ಈ ಹುಡುಗಿ ನೋಡಿದಾಗ ನನಗೆ ಭಯ ಅನಿಸ್ತು. ನನ್ನ ಕಾರ್ ಚಾವಿ ಕೊಡಕ್ ನಾನು ಭಯ ಪಟ್ಟೆ. ಇಲ್ಲ ಅಂಕಲ್ ನಾನು ಗಾಡಿ ಹೊಡಿಸ್ತೇನ್ರಿ, ನಿಮ್ಗೇನ್ ಭಯನಾ ಅಂತೇಳಿ ಅಲ್ಲಿ ಪಂಚಾಯತಿ ಕಸ ವಿಲೇವಾರಿ ವೆಹಿಕಲ್ ತಗೊಂಡು ಹೊಡ್ಕೊಂಡು ಬಂದು ನಮ್ಮ ಮುಂದೆ ನಿಲ್ಸಿದ್ವಿ. ನಾನು ಗಾಬರಿ ಆಗಿಬಿಟ್ಟೆ. ಅಂದ್ರೆ ಇವತ್ತು ಹೆಣ್ಮಕ್ಳು ಎಲ್ಲಾ ಕ್ಷೇತ್ರದಲ್ಲಿ ನೀವು ದೊಡ್ಡ ಸಾಧನೆಯನ್ನ ಮಾಡಿದ್ದೀರಿ. ಇವತ್ತೇನಾದ್ರೂ ಉತ್ತಮ ಪರಿಸರ ಒಂದು ಸಮಾಜ ನಿರ್ಮಾಣ ಆಗಿತ್ತಂದ್ರೆ ಮಹಿಳೆಯರಿಂದ ಮಾತ್ರ ಸಾಧ್ಯ. ಆ ನಿಟ್ಟಿನಲ್ಲಿ ನೀವೆಲ್ಲ ಕೆಲಸ ಮಾಡ್ತಾ ಇದ್ದೀರಿ. ನಿಮ್ಗೆಲ್ಲರಿಗೆ ಮತ್ತೊಮ್ಮೆ ಅಭಿನಂದನೆ ಸಲ್ಲಿಸಿ ನಾನು ಕಾರ್ಯಕ್ರಮದ ಅಧ್ಯಕ್ಷತೆಯನ್ನು ವಹಿಸಿದ್ದ ಎಚ್ಡಿಎಂಸಿ ಪರಿಸರ ಅಭಿಯಂತರರಾದ ಸರೋಜಾ ಬಿ ಪೂಜಾರವರು ಪೌರ ಕಾರ್ಮಿಕರ ಸೇವೆ ಮತ್ತು ಪಾಲಿಕೆಯ ಸ್ವಚ್ಛತಾ ಯೋಜನೆಗಳ ಬಗ್ಗೆ ವಿವರಿಸಿದರು. ಸಿಕ್ಕಾಪಟ್ಟೆ ಮ್ಯಾನ್ಯುವಲ್ ಅಂದ್ರೆ ಮ್ಯಾನ್ ಪವರ್ ಇಲ್ಲ, ಕಸ ಗುಡಿಸೋರಿಲ್ಲ. ದಯವಿಟ್ಟು ನಿಮ್ಮ ಮನೆ ಕಸವನ್ನು ನೀವೇ ಪ್ರತಿಯೊಬ್ಬರು ಗುಡಿಸ್ಕೊಂಡ್ಬಿಟ್ರೆ ಪಾಪ ಹಸಿ ಕಸ ಬೇರೆ ಮಾಡ್ಕೊಟ್ಬಿಟ್ರೆ ಸಾಕು. ನಮ್ಮ 50% ಕೆಲಸ ಮುಗಿದಂಗೆ. ಬಹಳ ಜನ ಏನ್ ಮಾಡ್ತಾರೆ, ಎಲ್ಲ ಮಿಕ್ಸ್ ಮಾಡ್ಕೊಡ್ತೀರಿ. ಮತ್ತೆ ಆ ಕೆಲಸವನ್ನ ಡಬಲ್ ಕೆಲಸ ಆಗುತ್ತೆ. ನಮ್ಮಲ್ಲಿ ಗಾರ್ಬೇಜ್ ಯಾರ್ಡಲ್ಲಿ ಬೇರೆ ಮಾಡಕ್ಕಂತ ತಗೊಳ್ಳೋದೇ ಇಲ್ಲ, ಗೊಬ್ಬರ ಮಾಡಕ್ಕಾಗಲ್ಲ. ಸೊ ದಯವಿಟ್ಟು ನಮ್ಮ ನಂಬರ್ ರಿಕ್ವೆಸ್ಟ್, ಮನೆಯಿಂದ ಶುರು ಮಾಡೋಣ. ನಾವೆಲ್ಲರೂ ಬೇಕಾದ್ರೆ ನೋಡ್ರಿ, ಈಗಲೂ ನಾವೆಲ್ಲ ಒಂದೇನೋ ಚಪ್ಪಲಿ ತಿಂದು ಅಲ್ಲಿ ನೋಡೋ ಹೆಸರು ಹೋಗ್ತೇವೆ. ಇನ್ನೂ ತನಕ ನೋಡಿ ಹೌದಲ್ಲಿ ಎದ್ದೆ ತರ್ಕೊಂಡು ಹೌದಲ್ಲಿ ಇರ್ಲಿ ಅಲ್ಲ ಇರ್ಲಿ. ನಾವಂದ್ರೆ ನಾವೆಲ್ಲ ಇನ್ನೂ 60-70% ಮಾಡ್ತಾರೆ. ತಿರುಗೋ ಬೇಡ ನೋಡ್ತಾರೆ. ಕಾರ್ ಮುಂದೆ ಪಾಕೆಟ್ ಬಸ್ಸಲ್ಲಿ ಇಲ್ಲ ಕಾರಲ್ಲಿ ಇದರಲ್ಲಿ ಇರ್ತೀವಿ. ಮನೆಗೆ ಹೋಗಿ ವಿಲೇವಾರಿ ಮಾಡ್ತೀವಿ. ದಯವಿಟ್ಟು ಅದು ನಮ್ಮ ಚಿಕ್ಕ ಮಕ್ಕಳಿಂದ ನಾವು ಕಲಿಸ್ಬೇಕದನ್ನ. ಇದೇನಿದೆ ಅಲ್ಲ ವಿಲೇವಾರಿ ಮಾಡೋದಲ್ಲ, ಚಿಕ್ಕ ಮಗುವಿದ್ದಾಗಲೇ ಕಲಿಸ್ಬೇಕು. ಆ ಪಾಪ ಮಕ್ಕಳಿಗೆ ಹೇಳೋದು ಈ ಹಸಿ ಕಸ ಇದು ಬೇರೆ ಇರಬೇಕು, ಹೊಲ ಕಸ ಬೇರೆ ಇರಬೇಕು. ಸ್ಕೂಲ್ ಎಲ್ಲ ಸ್ಟಾರ್ಟ್ ಮಾಡಿದ್ದಾರೆ. ನೀವು ಅಷ್ಟು ಮಾಡಿಕೊಟ್ರೆ ನಮ್ಮ ಪಾಲಿಕೆಯಿಂದ ನಾವು ತುಂಬಾ ಧನ್ಯವಾದ ಹೇಳ್ತಾ ಇದ್ದೀವಿ.
ಯಾಕಂದ್ರೆ ಹೇಳ್ದಂಗೆ ಮೇಡಮ್ ಹೇಳ್ದಾಗೆ ನಮ್ಮ ಪೌರ ಕಾರ್ಮಿಕ ಸ್ಥಿತಿ ನೋಡಕ್ಕಾಗಲ್ಲ. ಕುಡಿಯೋಕೆ ರಂಗ ಕಲಾವಿದೆ ಆರ್ತಿ ದೇವಶಿಖಾಮಣಿಯವರು ತೀರ್ಪುಗಾರರಾಗಿ ಆಗಮಿಸಿ ಮಹಿಳೆಯರನ್ನ ಪ್ರೋತ್ಸಾಹಿಸಿದರು. ಕಾರ್ಯಕ್ರಮದಲ್ಲಿ ವೀಣಾ ಚಿಕ್ಮಠ್ ಹಾಗೂ ವಿವಿಧ ಮಹಿಳಾ ಮಂಡಳಗಳ ಪದಾಧಿಕಾರಿಗಳು, ಪರಿಸರ ಪ್ರೇಮಿಗಳು ಉಪಸ್ಥಿತರಿದ್ದರು.